ಒಂದು ವಿಭಿನ್ನವಾದ ಚಿತ್ರ, ಒಂದು ಫೀಲ್ ಗುಡ್ ಫಿಲಮ್ಮು, ಒಂದು ಎಕ್ಸ್ಟ್ರಾಡಿನರಿ ಎಮೋಷನ್ ಇದೆ. ಒಂದು ಈ ವರ್ಷಕ್ಕೆ ಇದೊಂದು ಹಿಟ್ಟಾಗತ್ತೆ ಅನ್ನೋ ನಿರೀಕ್ಷೆ ನಮಗೆಲ್ಲ ಇದೆ. ಮುನೇಗೌಡರಿಗೆ ಒಳ್ಳೆಯದಾಗಿ, ಪ್ರಮೋದ್ ಮತ್ತು ಪೃಥ್ವಿ ಹಾಗೂ ರೇಚಲ್ ಮತ್ತು ಇನ್ನೊಬ್ಬರ ಹೆಸರು ಅಶ್ವತಿ 4 ಜನ ಅದ್ಭುತವಾಗಿ ನಟಿಸಿದ್ದಾರೆ. ಒಂದು ಫ್ಯಾಮಿಲಿ ಎಂಟರ್ಟೈನರು ವಿತ್ ಎಮೋಷನ್. ಖಂಡಿತ ಎಲ್ಲರೂ ಬಂದು ನೋಡಿ. ನಮ್ಮ ಅಣ್ಣ ಮಾತಾಡ್ತಾರೆ ಈಗ. ಮುನೇಗೌಡರು ಒಂದು ಕಾಸಲ್ಲಿ 2 ಸಿನಿಮಾ ತೋರ್ತಾರೆ. ಇದು 2 ಕತೆ ಓಡ್ತದೆ. ನಿಜವಾದ ಪೃಥ್ವಿನೂ ತುಂಬ ಚೆನ್ನಾಗಿ ಮಾಡಿದ್ರೆ, ಇಬ್ಬರು ಚೆನ್ನಾಗಿ ಮಾಡಿದ್ರೆ. ಒಂದು ಒಳ್ಳೆ ಸಿನಿಮಾ. ಪ್ರೊಡ್ಯೂಸರ್ ತುಂಬ ಚೆನ್ನಾಗಿ ಖರ್ಚು ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿ ಕೆಲಸ ಮಾಡ್ತಿದ್ದಾರೆ. ಒಂದು ಕಾಸಲ್ಲಿ 2 ಸಿನಿಮಾ ನೋಡ್ಬೋದು. ಒಂದು ಸತಿ ಎಂಟರ್ಟೈನ್ಮೆಂಟು, ಡೋಂಟ್ ಮಿಸ್. ಒಳ್ಳೆ ಓವರಾಲ್ ಹೇಳ್ಬೇಕಂದ್ರೆ ಒಳ್ಳೆ ಸಿನಿಮಾ, ಸೂಪರಾಗಿ ಮಾಡಿದ್ದಾರೆ. ಯಾವುದೇ ವರ್ಗರ್ ಇಲ್ಲ, ಸೂಪರ್ ಫ್ಯಾಮಿಲಿ ಕುತ್ಕೊಂತ ನೋಡೋಂಥ ಸಿನಿಮಾ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಸಿನಿಮಾ ಹೋಗೋದೇ ಗೊತ್ತಾಗಲ್ಲ. ದಯವಿಟ್ಟು ನಮ್ಮ ಮುನೇಗೌಡರಿಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಮೂವಿ ಸೂಪರಾಗಿದೆ. ಎಲ್ಲರೂ ಬಂದು ಈ ಮೂವಿನ ನೋಡಿ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಬೇಕು. ಇಬ್ಬರು ಆ್ಯಕ್ಚುಲಿ ಜಿದ್ದಿಗೆ ಬಿದ್ದು ಅಭಿನಯ ಮಾಡಿದರೆ ಭುವನಂ ಸಿನಿಮಾದಲ್ಲಿ. ಆ್ಯಕ್ಚುಲಿ ತುಂಬ ಖುಷಿಯಾಯಿತು. ಒಳ್ಳೆಯ ಸ್ಟೋರಿ, ಒಂದು ಸಂಬಂಧಕ್ಕೆ ವ್ಯಾಲ್ಯೂ ಕೊಡುವಂಥ ಒಂದು ಸಿನಿಮಾ ಭುವನಂ ಗಗನಂ. ಹಾಗೆ ಒಂದು 2-3 ಸೀನಲ್ಲಿ ಪರ್ಟಿಕ್ಯುಲರ್ ಆಗಿ ಕಣ್ಣಲ್ಲಿ ನೀರು ಬರುತ್ತೆ. ಅದರಲ್ಲಿ ಪೃಥ್ವಿ ಎಂಬರ್ ಸರ್ ಅವರ ಲವ್ ಸ್ಟೋರಿ ಕೆಮಿಸ್ಟ್ರಿಯಲ್ಲೂ ಕೂಡ ಒಂದು ಅದ್ಭುತ, ನನಗೂ ಆ್ಯಕ್ಚುಲಿ ಕಣ್ಣಲ್ಲಿ ನೀರು ಬಂತ. ಹಾಗೆ ನಮ್ಮ ಪ್ರಮೋದ್ ಬ್ರೋ ಅವ್ರ ಕಾಂಬಿನೇಷನ್ ಕೂಡ ಒಂದು ಸೀನ್ ಇದೆ. ಇವರಿಬ್ಬರ ಒಂದು ಬಾಂಡಿಂಗ್, ಒಂದು ಎಮೋಷ್ನಲ್ ಸೀನ್ ಇದೆ. ಅದು ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಿರ್ದೇಶಕರು. ಈ ತಂಡಕ್ಕೆ ಒಳ್ಳೆಯದಾಗಲಿ. ಹೊಸಬರು ಅಂದರೆ ಹೊಸ ತಂಡಗಳಿಗೆ ಹೆಚ್ಚಾಗಿ ಪ್ರೋತ್ಸಾಹ ಮಾಡ್ತಾರೆ. ಹೊಸ ಸಿನಿಮಾಗಳು ಬರ್ತವೆ. ನಾಯಕಿ ಕೂಡ ಅವರು ಕೂಡ ಅದ್ಭುತವಾಗಿ ಅಭಿನಯ ಮಾಡ್ತಾರೆ. ಒಳ್ಳೆ ಲೊಕೇಶನ್ಸ್ಗಳು. ಒಳ್ಳೆಯದಾಗಲಿ ಈ ಒಂದು ತಂಡಕ್ಕೆ. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.